ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆದರೂ ಕೂಡ ಕೆಲವೊಂದು ಸ್ಪರ್ಧೆಗಳನ್ನ ಪ್ರತಿದಿನ ವೀಕ್ಷಕರು ಮಿಸ್ ಮಾಡ್ಕೊಳ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಕರಾವಳಿಯ ಹುಡುಗಿ ಮಾತಿನ ಮಲ್ಲಿ ರಕ್ಷಿತಾ ಶೆಟ್ಟಿ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಬಿಗ್ ಬಾಸ್ ಶೋ ಮುಗಿತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಯಾವ ರೀತಿ ಬೇಸರವನ್ನ ಹೊರಹಾಕಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇನ್ನು ಬಿಗ್ ಬಾಸ್ ಶೋ ಮುಗಿತಾ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಇನ್ನೇನು 2-3 ದಿನಗಳಿದೆ ಅನ್ನುವಾಗ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಬೆಡ್ರೂಮ್ ಏರಿಯಾದಲ್ಲಿ ಕೂತು ಯಾವ ರೀತಿ ಬಿಗ್ ಬಾಸ್ ಜೊತೆ ಕ್ಯಾಮ್ರಾ ಮುಂದೆ ತಮ್ಮ ಬೇಸರವನ್ನ ಹೊರಹಾಕಿದ್ರು, ಕಣ್ಣೀರು ಸುರಿಸಿದ್ರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇಷ್ಟು ದಿನ ಜನ ನನ್ನನ್ನು ಪ್ರತಿದಿನ ಟಿವಿಯಲ್ಲಿ ನೋಡ್ತಾ ಇದ್ರು, ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದ್ರು. ಆದರೆ ಈ ಶೋ ಮುಗಿತಾ ಇದ್ದಂತೆ ಅವರು ಪ್ರತಿದಿನ ನನ್ನನ್ನು ನೋಡೋದಕ್ಕಾಗೋದಿಲ್ಲ, ನಾನು ಅವರನ್ನ ಭೇಟಿ ಮಾಡೋದಕ್ಕಾಗೋದಿಲ್ಲ ಟಿವಿ ಮೂಲಕ. ತುಂಬ ಬೇಜಾರಾಗ್ತಾ ಇದೆ. ಬಿಗ್ ಬಾಸ್ ಇನ್ನೂ ಒಂದು ಸ್ವಲ್ಪ ದಿನ ನಾನು ಇಲ್ಲಿರೋದಕ್ಕೆ ಅವಕಾಶ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡ್ರು. ಹಾಗೆ ಬಿಗ್ ಬಾಸ್ ಮುಗಿದ ತಕ್ಷಣ ಮುಂದೆ ನಿಮ್ಮ ಪ್ಲ್ಯಾನ್ಸ್ ಏನು ಅಂದಾಕ್ಷಣ ರಕ್ಷಿತಾ ಶೆಟ್ಟಿ ಎಲ್ರಿಗೂ ಕೊಡ್ತಾ ಇದ್ದ ಉತ್ತರ ಅದೇ, ನಾನು ಯಾವತ್ತೂ ಕೂಡ ನನ್ನ ಬುಡವನ್ನು ಮರೆಯೋದಿಲ್ಲ. ನಾನು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಕಾರಣ ಕೂಡ ನನ್ನ ಆ ವಿಡಿಯೋಸ್ಗಳನ್ನು ಮಾಡೋದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಅಂತ. ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರೂ ಕೂಡ ರಕ್ಷಿತಾ ಶೆಟ್ಟಿ ತಮ್ಮ ಕೆಲಸ ಏನಿತ್ತು ಹಿಂದಿದ್ದು ಅದನ್ನು ಮರ್ತಿಲ್ಲ. ಈಗಲೂ ಕೂಡ ವಿಡಿಯೋಸ್ ಮಾಡ್ತಾ ಅವರ ವ್ಯೂವರ್ಸ್ ಯಾರಿದ್ದಾರೆ ಅವ್ರ ಜೊತೆ ಕನೆಕ್ಟ್ ಆಗುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಎಲ್ರಿಗೂ ಕೂಡ ಇಷ್ಟ ಆಗೋದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ. ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತಾರೆ, ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇರೋದಿಲ್ಲ. ಹಾಗೆ ತಾನೊಬ್ಬ ಸೆಲೆಬ್ರಿಟಿ ಅನ್ನೋ ಹಮ್ಮು ಬಿಮ್ಮು ಯಾವುದೂ ಕೂಡ ಅವರಿಗಿಲ್ಲ. ಆ ಕಾರಣಕ್ಕೆ ವೀಕ್ಷಕರಿಗೆ ಅವರು ತುಂಬ ಇಷ್ಟ ಆಗ್ತಾ ಇದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಅವರು ಯಾವ ರೀತಿ ಜನರ ಜೊತೆ ಬೆರೀತಾ ಇದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಬಿಗ್ ಬಾಸ್ನ ಶೋನ ಫಸ್ಟ್ ರನ್ನರ್ ಅಪ್ ಆದರೂ ಕೂಡ ಅದು ಯಾವುದೇ ರೀತಿಯಾದಂತಹ ಒಂದು ಅಹಂಕಾರ ರಕ್ಷಿತಾ ಅವರಲ್ಲಿ ಇಲ್ಲ. ಬೇರೆ ಸ್ಪರ್ಧೆಗಳಿಗೆ ಕಂಪೇರ್ ಮಾಡಿದರೆ ರಕ್ಷಿತಾ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂದರೆ, ನಾನೊಂದು ಶೋಗೆ ಹೋಗಿ ಬಂದಿದ್ದೀನಿ, ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ, ನನಗಿಷ್ಟು ಫ್ಯಾನ್ಸ್ ಇದ್ದಾರೆ, ಅದು ಯಾವುದನ್ನು ಕೂಡ ಅವರು ಯೋಚನೆ ಮಾಡದೆ ಮೊದಲು ಹೇಗಿದ್ರು ಅದೇ ರೀತಿ ಅವರು ಇದ್ದಾರೆ. ಹೆಚ್ಚಿನ ಸಮಯವನ್ನ ಅವರ ಅಜ್ಜಿ ಜೊತೆ ಉಡುಪಿಯಲ್ಲಿ ಕಳೀತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅವರು ಫಸ್ಟ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದ ತಕ್ಷಣ ಸ್ಟೇಜ್ ಅಲ್ಲಿ ಒಂದು ಮಾತು ಹೇಳ್ತಾರೆ. ನಿಮಗೆ ಸಿಕ್ಕಂತಹ ಆ ಒಂದು ಅಮೌಂಟ್ ಅನ್ನ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಸುದೀಪ್ ಅವರು ನಾನು ಹಸುಗಳನ್ನ ಸಾಕ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಆ ಬಳಿಕ ಶಾಸಕ ಸುರೇಶ್ ಶೆಟ್ಟಿ ಅವರ ಮನೆಗೆ ಹೋದ ಸಂದರ್ಭದಲ್ಲಿ ಅವರ ಗೋಶಾಲೆಗೆ ಭೇಟಿ ಕೊಡ್ತಾರೆ. ಅಲ್ಲೂ ಕೂಡ ಸುರೇಶ್ ಶೆಟ್ಟಿ ಒಂದು ಮಾತನ್ನ ಹೇಳ್ತಾರೆ, ನೀನು ಹಸು ಸಾಕೋದಾದ್ರೆ ನಾನೇ ನಿಂಗೆ ಹಸು ಕೊಡ್ತೀನಿ ಅಂತ. ಹೀಗಾಗಿ ರಕ್ಷಿತಾ ಶೆಟ್ಟಿ ಹಸುಗಳನ್ನ ಸಾಕ್ತಾರ, ಅವರು ಕೊಟ್ಟಂತೆ ಏನ್ ಮಾತು ಕೊಟ್ಟಿದ್ರು ಅದರಂತೆ ನಡ್ಕೊಳ್ತಾರ, ಅವರು ಮುಂದಿನ ಜರ್ನಿ ಏನು, ಹೀಗೆಲ್ಲ ವೀಕ್ಷಕರಲ್ಲಿ ಕುತೂಹಲ ಇತ್ತು. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಕ್ಲೂ ಹೊರಗಡೆ ಬಿದ್ದಿದೆ. ಈಗಾಗಲೇ ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾರೆ. ಆ ಒಂದು ವಿಡಿಯೋದಲ್ಲಿ ಅವರ ಅಜ್ಜಿ ಮನೆ ಏನಿದೆ ಉಡುಪಿಯಲ್ಲಿ, ಅಲ್ಲೊಂದು ಅವರು ಏನೋ ಒಂದು ಕಾಮಗಾರಿ ನಡೆಸ್ತಾ ಇರೋದನ್ನ ತೋರಿಸಿದ್ದಾರೆ. ಮೇಲ್ಛಾವಣಿ ಮಾಡಿ ಯಾವುದೋ ಒಂದು ಶೆಡ್ ತರ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ರಕ್ಷಿತಾ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಆ ವಿಡಿಯೋದಲ್ಲಿ ಅವ್ರು ಏನೂ ಕೂಡ ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಈಗ ಇದನ್ನಷ್ಟೇ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಮೇಲ್ಛಾವಣಿ ಹಾಕ್ತಾ ಇರೋದನ್ನ ಗಮನಿಸಿದ್ರೆ ಅವ್ರು ಅಲ್ಲೇನಾದ್ರೂ ಹಸುಗಳನ್ನ ಸಾಕೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ, ಅದಕ್ಕೆ ಸಿದ್ಧತೆ ಆಗ್ತಾ ಇದೆಯಾ, ಅದಕ್ಕೆ ಶೆಡ್ ಅನ್ನ ನಿರ್ಮಾಣ ಮಾಡ್ತಿದ್ದಾರಾ ಅನ್ನೋ ಕುತೂಹಲ ವೀಕ್ಷಕರಲ್ಲಿದೆ. ಸದ್ಯಕ್ಕೆ ರಕ್ಷಿತಾ ಶೆಟ್ಟಿ ಏನೋ ಒಂದು ಮಾಡ್ತಿದ್ದಾರೆ ಅನ್ನೋದಂತೂ ಸತ್ಯ. ಅದಕ್ಕಿಂತ ಮುಖ್ಯವಾಗಿ ಜನಕ್ಕೆ ಅವ್ರು ಇಷ್ಟ ಆಗೋದು ಮುಂದೆ ಹೇಗೆ ಇದ್ರು ಅಂದ್ರೆ, ಈ ಒಂದು ಶೋಗೆ ಬರೋದಕ್ಕೆ ಮುಂಚೆ ಅವ್ರು ಯಾವ ರೀತಿ ಇದ್ರು ಅದೇ ರೀತಿ ಈಗಲೂ ಕೂಡ ಇದ್ದಾರೆ. ತಾನೊಬ್ಬ ಸೆಲೆಬ್ರಿಟಿ ಅನ್ನೋದನ್ನ ಮರ್ತಿದ್ದಾರೆ. ಎಲ್ಲರ ಜೊತೆ ಸಾಮಾನ್ಯರ ರೀತಿ ಬರಿತಾ ಇದ್ದಾರೆ. ಹೆಚ್ಚು ಸಮಯವನ್ನ ಅವರ ಕುಟುಂಬದವ್ರ ಜೊತೆ, ಅವರ ಫ್ರೆಂಡ್ಸ್ ಜೊತೆ ಕಳೀತಾ ಇದ್ದಾರೆ. ಮುಂಬೈಗೂ ಕೂಡ ಅವ್ರು ಹೋಗ್ತಾ ಇಲ್ಲ, ಉಡುಪಿಯಲ್ಲೇ ಸಮಯ ಕಳೀತಾ ಇರೋದ್ರಿಂದ ಅವ್ರು ಇನ್ನಷ್ಟು ಜನಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ. ಜನ ಇನ್ನಷ್ಟು ಅವರನ್ನ ಇಷ್ಟಪಡೋದಕ್ಕೆ ಪ್ರಮುಖ ಕಾರಣ ಅದೇ. ಯಾವುದೇ ರೀತಿಯಾದಂತಹ ಒಂದು ಅಹಂಕಾರ ಇಲ್ಲ, ತುಂಬಾ ಸಿಂಪಲ್ ಆಗಿರ್ತಾರೆ. ಅಂಥವ್ರು ಇನ್ನಷ್ಟು ಬೆಳಿಬೇಕು ಅಂತ ಜನ ಕೂಡ ಬಯಸ್ತಾ ಇದ್ದಾರೆ. ಸದ್ಯಕ್ಕೆ ಅವರಲ್ಲಿ ಏನೋ ಒಂದು ಮಾಡ್ತಿದ್ದಾರೆ ಅನ್ನೋದು ಆ ವಿಡಿಯೋ ಮೂಲಕ ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲೋ ಹಸುಗಳನ್ನ ಸಾಕೋದಕ್ಕೆ ನಾವು ಶೆಡ್ ಮಾಡ್ತಾ ಇರಬೇಕು ಅನ್ನೋ ರೀತಿ ಇದೆ. ಅದ್ರದ್ದು ಏನು ಅನ್ನೋದು ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗ್ಬೇಕಾಗಿದೆ. ಸದ್ಯಕ್ಕೆ ಅದನ್ನ ಸರ್ಪ್ರೈಸ್ ಆಗಿ ಇಟ್ಟಿದ್ದಾರೆ, ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅನ್ನೋ ಮಾತನ್ನ ರಕ್ಷಿತಾ ಹೇಳಿದ್ದಾರೆ. ವೀಕ್ಷಕರೇ, ನಿಮ್ಗೇನ್ ಅನ್ನಿಸ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ?
ನಿಮ್ಮ ಪ್ರಕಾರ ಅವ್ರು ಯಾವುದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಶೆಡ್ ಅನ್ನ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ರಕ್ಷಿತಾ ಎಲ್ಲರ ಜೊತೆ ಆರಾಮಾಗಿ ಓಡಾಡ್ತಾ ತಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರು ಅನ್ನೋ ರೀತಿ ಇದ್ದಾರೆ. ಅವರ ಆ ಒಂದು ವ್ಯಕ್ತಿತ್ವದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ.